ಅವ್ರದ್ದು 5 ಬೋರ್ ಕ್ಯಾಮ್ರಾ ಬರಲ್ಲ, ಮಾಮೂಲಿ ಮೋಟರ್ ರಿಪೇರ್ ಎಲ್ಲ ಸರ್ವಿಸ್. ಬರ್ತಾನೆ ಟೀ ತಗೊಬ್ರ ಯೋ. ಕ್ಯಾಮ್ರಾ ಅವ್ರದ್ದೇ ಐತಲ್ಲ, ಕೊಡ್ತೀನಿ ಮನೆ ಅಂದ್ರು. ನಾನು ಬೇಡಪ್ಪ ಅಂದ ಅಲ್ಲೇ ನಮ್ ಕೊತ್ನೂರ. ಹಾ ನಿಧಾನಕ್ಕೆ ಬಿಡು. ಫಸ್ಟ್ ಗ್ಯಾಪ್ ಅದು ಕಾಣ ಕ್ಲೀನ್ ಆಗಿ ಬಿಡಪ್ಪ ನಿಧಾನಕ್ಕೆ. ಎಷ್ಟು ಅಡಿ ಇಲ್ಲ ಐತೆ ಅಂತ ಗೊತ್ತಾಗುತ್ತಮ್ಮ ಇದ್ರಲ್ಲಿ. ಮೀಟರ್ ಅದನ್ನ ಮಾರ್ಕ್ ಮಾಡ್ಕೊಂಡಿದ್ರ ನೀವು? ಬಾ ಹಿಂಗೆ ಎತ್ಕೊಂಡು. ಕ್ಲಾಂಪ್ ಮೇಲೆ ಬಿಡು, ಚೀಲ ಹಾಕೊಂಡು. ಅಲ್ಲ ಮಾರ್ಕ್ ಏನು ಮಾಡ್ಲಿಲ್ಲ ಮತ್ತೆ ನೀವು? ಇಲ್ಲ ಅಣ್ಣ, ಮೀಟರ್ ಇದ್ದಿರುತ್ತೆ. ಮೀಟರ್ ಇದಿರುತ್ತೆ ಏನಪ್ಪ. ಓಡ್ಲಿಕ್ಕೆ ಬರ ನೀನ್ ಅದಕ್ಕೆ ಹೇಳಿದನು. ಒಂದೆರಡು ಕೇಸ್ ಬಾಟ್ಲಿ ಇಟ್ಕೊಂಡು ಇಲ್ಲಿ ಕುತ್ಕೊಬಿಡು. ಆತರ ಬಾಟ್ಲಿ ಕುಡಿಬೇಕಲ್ಲ ಕುಡಿ. ಇಲ್ಲ ಒಂದ್ ಕೆಲಸ ಮಾಡು, ಗಂಟೆಗೆ ಒಂದೊಂದು ಬಾಟ್ಲಿ ಬೀರ್ ಹುಯ್ತಾ ಇರು ಬೋರ್ಗೆ. ಹೇಳೋದು ನೀರು ನಿಂತೋಯ್ತು ಅಂದಾಗ ನೀನ್ ನೀರಿಲ್ಲ ಅಂತ ಅರ್ಥ. ಚೀಲ ಹಾಕೊಳಂಗೆ ಅರ್ಥ ಆಯ್ತು ಕುಮಾರ. ನೀರ್ ನಿಲ್ಲಿಲ್ಲ ಅಂದ್ರೆ ನೀರ್ ಐತೆ ಅಂತ ಅರ್ಥ. ನೀರ್ ನಿಂತೋಗ್ಬೇಕು. ಇನ್ನೊಂದು ಬೋರಲ್ಲಿ ನೀರ್ ನಿಂತೋಯ್ತು ಗಡ ಅಂತ ಅವ್ನ ಅಮ್ಮ ಅಂತ ಆಫ್ ಮಾಡ್ದೆ ಸುಮ್ಮನೆ ನಮ್ ಸಂತು ದಾರ್ ಮಾಡಿದೀನಿ ಬರ್ತದೆ. ಅವನಲ್ಲ ಎಷ್ಟು ಹೊಡ್ತದ ಒಂದು 8 ಓಡ್ತದೆ. ಅದೇನು 6 ಓದ್ತಾರ 8 ಓಡ್ತಾರೆ. ಪ್ರಚಾರ ಕೊಡ್ತದ ಅವಂದೇ ಓಡ್ತಾ ಇರೋದು. ಪ್ರಚಾರ ಕೊಡ್ತದ ಓಡಿತದೆ ಅವನು. ಆಕಾಶಕ್ಕೆ ಇಕ್ಕವ್ರೆ ಪೈಪ್ಗಳನ್ನ. ನೆತ್ತಾಗ್ ಬಿಡು. ನಿಧಾನಕ್ಕೆ ಬಿಡ್ರಿ. ಅಲ್ಲಿ ಪಾಯಿಂಟ್ ಒಂದು ನೋಡೋಣ, ಅದು ಗ್ಯಾಪ್ ಎಷ್ಟು ಬೀಳ್ತದೆ. ಇನ್ನು ಹೋಗ್ಲಿ ಬಾ. 120 ಕಣ ಇರೋದು. ಬುಡ್ಕೊಂಡ ಆರಣ ಓಡ್ತಾ ಇರೋದು ಅಂತ ನಾನು 8 ಓಡ್ತದಲ್ಲ ಅವ್ನ ಮೋಟ್ರ್. ಸಿಸ್ಟಮ್ ಸ್ವಲ್ಪ ಸಿಕ್ಕಾಬಿಟ್ಟು ಐತವೆ. ಏನು ಜೋರಾಗಿ ಬಿಟ್ರೆ ನಾನು 3.5 ಕಟ್ ಮಾಡಪ್ಪ ಸಾಕು ಅಂದೆ. ನಿಧಾನಕ್ಕೆ ಬಿಡು ಮಚಾಲೆ. ಏನಣ್ಣ 3.5 ಅಡಿ ಕಟ್ ಮಾಡಿ ಸಾಕು ಪೈಪ್ ಅಂದೆ. 4 ಅಡಿ ಕಟ್ ಮಾಡ್ಬಿಡ್ಕೋನೆ. ಎಲ್ಲ ಹೇಳಿದ ಕೆಲಸ ಒಂದು ಮಾಡಲ್ಲ, ಎಲ್ಲ ಉಲ್ಟಾ ಮಾಡಕ್ ಹೋಗ್ತಾನೆ. ಒಳ್ಳೆ ಎತ್ತು ಒಂಚೂರು ಸ್ವಲ್ಪ ಎತ್ಕೊಪ್ಪ. ಎಷ್ಟು ಮೀಟ್ರ್ ನೋಡು. ಇಲ್ಲೊಂಚೂರು ಬೀಳ್ತಾವ. ಸ್ವಲ್ಪ ಮ್ಯಾಗೆ ತಪ್ಪಂಗೆ. ಇನ್ನ ಮೇಲ್ಕಿದ್ರೆ ಕೇಸಿಂಗ್ ಹತ್ರನೇ ಅನ್ಕೊಂತೀನಿ. ಕೇಸಿಂಗ್ ಅಲ್ಲ, ಸ್ವಲ್ಪ ಮ್ಯಾಗೆ ತಪ್ಪ. ಒಂಚೂರು ಲೈಟ್ ಆಗಿ ಮೇಲೆತ್ತು. ಮೇಲೆ ಮೇಲೆ ಎತ್ತು ಒಂಚೂರು ಮೇಲೆತ್ತು. ಎತ್ತು ಏನು ಅಲ್ಲೋ ಕೂತಾಯ್ತದು. ಎತ್ತು ಇನ್ನೊಂಚೂರು ಇನ್ನೊಂಚೂರು ಸಾಕಿರು ಕೆಳಗೆನೆ ಅಲ್ಲೇ ಬಿಡು. ನೋಡೋದು ಎಷ್ಟಂತ ಜೋರಾಗಿ ಕೆಲಸ. 120 ಅಡಿಗೇನೋ ನೀರು ಬಿದ್ದಿರೋದು. ಅಷ್ಟೇ ಕುಮಾರ. ನೋಡ ಇಷ್ಟು ಬಂದ ನೀರ್ ಆಗಲ್ಲ. ಆಯ್ತು, ಇಷ್ಟು ಬಂದ ನೀರ್ ಆಗಲ್ಲ. ಅಣ್ಣ ಇದು ಎಷ್ಟು ನಿಂತೈತೆ ಸುಮ್ಮನೆ. ಆಮೇಲೆ ಖಾಲಿ ಮೋಟರ್ ಸುಟ ಇಷ್ಟ ಆದ್ರೆ ನೀರ್ ಆಗಲ್ಲ ಬಿಡಿ. ಅದು ಹೇಳ್ತಿಲ್ವಾ, ಸ್ಟೋರೇಜ್ ಮೇಲೆ ಎಲ್ಲಿ ತನಕ ಇರುತ್ತೆ ಹಂಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 14 ಐತೆ. ಅದು ಕಮ್ಮಿ ಆಗ್ಬೇಕಲ್ಲ. ಅದು ಆಮ್ಸ್ ಆಡ್ತಾ ಇಲ್ವಾ? ಏನಿಲ್ಲ, ಆಡ್ಬೇಕಲ್ಲಪ್ಪ. ಐತೆ. ಅವಲ್ ಎಷ್ಟು ಅಂತ 16 ಇತ್ತು. ಅದೇ 2 ಆಮ್ಸ್ ಕಮ್ಮಿ ಆಗೈತೆ. ಅದು ಗ್ಯಾಪ್ ಹತ್ರ ಕರೆಕ್ಟ್ ಆಗಿ ಹೊಡಿತೈತೆ. ಆಮೇಲೆ ಇರ್ಲಿ ನೋಡ್ ಹಂಗೆ ಮುಂದೆ ಹಿಂದೆ ಮುಂದೆ ನೋಡು. ಅಪ್ಪಡೆಯ ಈಗ ಆಮ್ಸ್ ಎಷ್ಟು ಬಂದ್ ನೋಡಿಯ? 13.5. 13 ಐತೆ. ಅಪ್ಪಾಡು ಮೋಟ್ರ್ ಹೋಗ್ಬಿಡ್ತಾರೆ. ಅಪ್ಪಾಡು ನಾನು ಇದನ್ನ ಚೆಕ್ ಆಪಾಡ್ದ ಆಪಾಡೆಯ. ನಾನು ಇದನ್ನ ಚೆಕ್ ಮಾಡು ಅಂತ ಹೇಳಿದ್ ನಿಂಗೆ. ನಿನ್ಗೆ ಅಟ್ಲೀಸ್ಟ್ ಒಂದ್ ಇಂಚ್ ನೀರೇ 4-5 ಅವರ್ ಓಡಿದ್ರೆ ಅದೊಂದು ತೂಕ. 1.5 ಅವರ್ಗೆ ಎಷ್ಟು ತುಂಬಿಸ್ತೀಯ? 21 ಆಫ್ ಮಾಡ್ರಲ್ಲ, 5:21 ಅಲ್ಲ ನೀವು ಬಂದು ಆನ್ ಮಾಡಿದ್ದೆ ಲೆಕ್ಕ ಇಟ್ಕೋ. ಇದು ಯಾವ್ದು ಲೆಕ್ಕ ಬೇಡ. ನೀವು ಬಂದಾಗ ಎಷ್ಟೋ ಟೈಮ್ ಆನ್ ಮಾಡಿದ್ ನಾನು. 4:21 ಅಷ್ಟೇನಾ? 5:21 1.5 ಅವರ್ಗೆ ನೀರ್ ಪಿಕಪ್ ಆಗಲ್ಲ ಕುಮಾರ.
ಅಷ್ಟೇ ಮಾಡ್ಬಾರ್ದು. 1.5 ನೀರ್ ಪಿಕಪ್ ಆಗಲ್ಲ ಇವು. ಸರಿಯಪ್ಪ ಮತ್ತೆ. 1.5 ಅವರ್ ನಿನಗೆ ಒಂದು 10,000 ಇಲ್ಲ ಒಂದು 8,000 ಲೀಟರ್ ನೀರು ಸೋರಿ ಬರ್ತದೆ ಅಷ್ಟೇ ನಿನಗೆ. 8,000 ಲೀಟರ್ ನಿಂತ ನೀನ್ ತಿಕ್ಕಿಕೊಂತೀಯ. ಒಂದು ಅವರ್ ಆನ್ ಮಾಡಿ 2 ಅವರ್ ಬಿಟ್ಬಿಟ್ಟು ಆನ್ ಮಾಡ್ಬೇಕು. ಅದ್ರಲ್ಲಿ ಐತೆ. ಅದ್ರಲ್ಲಿ 2 ಅವರ್ ಓಡಿ ನಿಲ್ಲ ಹಿಂಗೆ. ಇದ್ರಲ್ಲಿ ನಿಂತ್ಕೊಂಡ್ಬಿಡ್ತೀವಿ. ಇವಾಗ ರಾತ್ರಿ ಓಡಿಸಿದಪ್ಪ, ರಾತ್ರಿ ಏನಾಗಿಲ್ಲ. ಬಿಡಪ್ಪ ಪರವಾಗಿಲ್ಲ. ಅಯ್ಯ ಬಿಡು. ಏನ್ ಒಂದು 75-80 ಅಡಿ ಬಿಟ್ಟಿದ್ಯಾ ಅನ್ಕೊಂತ. ಅದೇ ಕೇಸಿಂಗ್ ಎಲ್ಲ ನೀರು ಇರ್ಬೇಕು. ಅದಕ್ಕೆ ನಮ್ಗೆ 570ಕ್ಕೆ ಅದ್ ನೋಡ್ಬೇಕು ಮೇನ್ ಆಗಿ. ಅದೇ ಕೇಸಿಂಗ್ ಹತ್ರ ಅದು ಮೇನ್ ಕೆಳಗೆ ಕೇಸಿಂಗ್ ಇಷ್ಟ 140. ಕೇಸಿಂಗ್ ತಿನ್ಬಿಟ್ಟದ್ ನಿನ್ನ. ಹೋಗ್ರೋ ಬಿಡು. ಮಾಡ್ತೀನಿ ಒಂದು 2 ನಿಮಿಷ. ಹೋದಾಗ ಇದ್ ಮಾಡಿ ಎಳಿಬೇಡ. ಮಕ್ಕಳು ಸ್ವಿಚ್ ಆಫ್ ಮಾಡಿ ನಂಗೆ ಬಲೆ ಕೋಪ ಬೇಕು. ಯಾರು ನಮ್ ಲೇಬರು ನಮ್ಮನ್ ರಾತ್ರಿ ಎಲ್ಲ ಪಬ್ಜಿ ಆಡಕ್ಕೆ ಇಷ್ಟೊತ್ತಲ್ಲಿ ಫೋನ್ಗಳು ಸ್ವಿಚ್ ಆಫ್ ಮಾಡ್ಬಿಟ್ಟು ಚಾರ್ಜ್ ಹಾಕ್ತಾರೆ. ಅದೇ ನನಗೆ ಯಾವಾಗ ತಿಕ್ಕಿರ್ತದ ಯಾವಾಗ ಹೊಡೆದೋಡ್ಸ್ತಾನೋ ಗೊತ್ತಿಲ್ಲ. ಹಂಗ ಅವ್ರಿಗೆ ಅದು ಏನ್ ಆಗ್ಬಿಟ್ಟೈತೋ. ಬಂದ್ ರಾತ್ರಿ ನೀರ್ ಹಾಕ್ಬಿಟ್ಟಿರ್ತೀನಿ. ಈಗ ಇರಲ್ಲ ಸಂತೋಷ. ಅದೇ ಅದೇನೆ ರಾತ್ರಿ ಜಾಸ್ತಿನೇ ಹೊಡ್ದಪ್ಪ. ಅವಾಗ ಸ್ಟೋರೇಜ್ ಇರುತ್ತಲ್ಲ ಅಣ್ಣ. ಮೊನ್ನೆ ನೈಟು ಇವಾಗ ಸ್ಟೋರೇಜ್ ಇರ್ತದಲ್ಲ. ಇವಾಗ ಎಲ್ಲ ಆಗಿರ್ತದೆ ಸ್ಟೋರೇಜ್. ಅದೇ ನಿಲ್ಸಿದ್ರಲ್ಲ ಗುರು. ಅದ್ 45 ಬರ್ತದೆ ಗುರು ನೀರು. ಅಲ್ಲೊಂದು ಬೋರ್ ಐತೆ. 45 ನೀರು ಇರ್ತದೆ. ಹೋಯ್ತಾ ಜಾಕೆ ವಾಲ್ ಚೇಂಜ್ ಎತ್ಬಿಡು. ಎತ್ಬಿಡು ಹೋಯ್ತಲ್ಲ. ಬಿಡು. मोटर चाले यार, वाल चेंज करो यार. ಹೊಸಪತ್ರಾಯರು ಕೊಟ್ಟಿದ್ದ ಪಾಯಿಂಟ್ ಇದು. ಇದು ನಂದವನೇ ಕೊಟ್ಟಿದ್ದು. ಅಲ್ಲಿ ಬಂಡೆದ ಹಾಕ್ಸಿದ್ಕೆ ಬೈದ್ಬಿಟ್ಟ. ಫಸ್ಟ್ ಅದಾಕ್ಬೇಕಾಯ್ತು, ಇದಾಕ್ಬೇಕಾಯ್ತು, ಅದಾಗ್ದ ನೆಲ್ಲಿಲ್ಲ ಅಂದ. ಮೊದ್ಲಿನಿಂದ ನೋಡಿ 3 ಪಾಯಿಂಟ್ ಎಲ್ಲ ಹಾಕೋಗ್ಬಿಟ್ಟು ಸ್ವಲ್ಪ ಶೇಕ್ ಮಾಡು. ನಂದು ಇದಕ್ಕೆ ಕೇಳಿದಕ್ಕೆ ಆಯ್ತಪ್ಪ ಪಾಯಿಂಟು ಏನೋ ಗೊತ್ತಾಯ್ತಲ್ಲ ಅಂತಂದ್ರ. ಆಮೇಲೆ ಬಿಡು ಅಷ್ಟೇ. ನೀರ್ ಇವತ್ತು ಕಾಣ್ತದಲ್ಲ. ನೀರ್ ಕಡ್ಡಿ ಇದಳ್ತದ ಅವ್ನಿಗೆ ಎಷ್ಟೇ. ನೀರ್ ಐತೆ ಕಡ್ಡಿ ಇದಳ್ತದೆ. ಇಷ್ಟೇ ಅದೇ ಹಿಂಗೆ ಅದೇ ಅಂತ ಹರಿಬ್ರಹ್ಮನು ಹೇಳಕ್ ಹರಿಬ್ರಹ್ಮನು ಹೇಳಕ್ ಕೆಳಕಿನ್ನ ಐತೆ ಇನ್ನೊಂದ್ ವರ್ಷ ಐತೆ ಅಂತಾರೆ. ಇನ್ನೊಂಚೂರು ಇದ್ ಮಾಡು. ಎಷ್ಟು ವರ್ಷ ಧೈರ್ಯ ಮಾಡಿ. ಎಷ್ಟು ವರ್ಷ? 970 ವರ್ಷ ಇದೀನಿ. ಇನ್ನೊಂಚೂರು ಶೇಕ್ ಮಾಡು. ಅದು ಕ್ಯಾಮ್ರಾ ಮೇಲೆ ಡ್ರಾಪ್ಸ್ ಇರ್ತೈತೆ. ಬಿಡು. ಮೇಲಿಂದ ಒಂದು ಸ್ವಲ್ಪ ಬೀಳ್ತಾ ಇದೆ. ಅದು ನೀರ್ ಸ್ಟೋರೇಜ್ ಆಗಿ ನಿಮ್ಗೆ ನೀರ್ ಬೇಕಾಗುತ್ತೆ. ನಿಮ್ ಕೆಳಗಡೆ ಯಾವ್ದೋ ಒಂದು ಗ್ಯಾಪ್ ಒಳ್ಳೆ ಗ್ಯಾಪ್. ಅದೇ 570 ಒಂದ್ ಐತೆ. 560 70 ಒಂದ್ ಐತೆ. ಮೇಲಿಂದ ಬೀಳ್ತಾ ಇದೆ, ಜೋರಾಗಿ ಬೀಳ್ತಾ ಇದೆ. ಏನಿನ್ ಯಾವ ಜೋರ ಬೀಳ್ತಾ ನೀರು? ಅದು ಕ್ಯಾಮ್ರಾ ಮೇಲೆ ಬೀಳ್ತಾ ಇರೋದಣ್ಣ. ಇನ್ನೊಂದ್ಸತಿ ಶೇಕ್ ಮಾಡೋದು. ಜೋರ ಬೀಳೋದು ಅಂದ್ರೆ ಚಂದ ಅಂತ ತೂತಲ್ ಬಂದಾಗ ನೀರ್ ಬರ್ಬೇಕು. ಅವಾಗ ನೀರ್ ಜೋರ ಬೀಳ್ತದೆ ಅಂತ. ಇರೋ 6 ಇಂಚ್ ಪೈಪ್ ಒಳಗಡೆ ಅಷ್ಟು ನೀರು ಹನಿ ಕಾಣ್ತದೆ. ನೀನ್ ಹೆಂಗ್ ಬರ್ಬೋದು? ಜೋರಾಗಿ ಬಿದ್ರೆ ಪೈಪಲ್ಲಿ ಏನು ಕ್ಯಾಮ್ರಾದಲ್ಲಿ ಏನು ಕಾಣಿಸಲ್ಲ. ನೀವು ಕಾರಲ್ಲೇ ಬಂದ್ರ ಅಲ್ಲಿಂದ? ಇಲ್ಲ ನನ್ ಕಾರ್ ಇದು. ನನ್ ಪೈಪ್ ಇದು ವೈರ್ ಒಳಗೆ ಅದ್ರಲ್ಲೇ ಇದ್ದು. ಅದಕ್ಕೆ ಹಂಗೆ ಎತ್ಕೊಂಡ್ಬಂದಿದ್ದೀನಿ.
ಶೇಕ್ ಮಾಡು ಮನೋಜ್ ಹಂಗೆ. ಶೇಕ್ ಮಾಡಂಗೆ ಒಂಚೂರು. ಕ್ಯಾಮ್ರಾ ಲೆನ್ಸ್ ಮೇಲೆ ಕ್ಯಾಮ್ರಾ ಬಾಟಮ್ ಅಲ್ಲ ಅಣ್ಣ, ಅದು ನೀರು ಬಿದ್ದ ಕ್ಯಾಮ್ರಾ ಮೇಲೆ ಅದ್ರ ಮೇಲೆ ಬಿದ್ದು ಅದ್ರ ಕ್ಯಾಮ್ರಾ ಕೆಳಗೆ ಡ್ರಾಪ್ ಆಗುತ್ತೆ ಅನ್ನೋದು ಸಮಸ್ಯೆ. ನಮ್ದು ಡ್ರಿಲ್ ಮಾಡಿಸಿ 6 ತಿಂಗಳಾಗದೆ, ತಿಳ್ಕೊಂಡಿರ್ತದಲ್ಲ ನೋಡ್ಬೋದಲ್ವಾ. ನೋಡು. ಶೇಕ್ ಮಾಡು ಮನೋಜ್ ಒಂಚೂರು, ನೀರ್ ಜಾಸ್ತಿ ಇದಾಗ್ತದೆ. ಒಂಚೂರು ಸೆಂಟ್ರಿಗೆ ಬಿಡಕ್ಕಾಗತ್ತ ನೋಡು, ಆ ಕ್ಲಾಂಪ್ ಮೇಲೆ ಹಾಕೊಂಡು. ಅದಕ್ಕೆ ಇದು ಕ್ಲಾಂಪ್ ತಂದ್ಬಿಡಿ, ವರ್ಕ್ ಕ್ಲಾಂಪ್. ಕ್ಲಾಂಪ್ ಹಾಕ್ಬಿಟ್ಟು ಬಿಡು, ಸೆಂಟ್ರಲ್ಲಿ ಹೋಯ್ತು. ಅದಕ್ಕೆ ತಂದೆ. ಅದೇನೊಂದು ಇಷ್ಟದೇ ಇರ್ತದಲ್ವಾ, ಸುಮ್ಮನೆ 6 ಫೀಟ್ ಮಾಡೋದು. ಇಲ್ಲ ರೋಲರ್ ತರ. ರೋಲರ್ ಅಲ್ಲ, ಏನ್ ಕ್ಯಾಪ್ ಬರ್ತಲ್ಲ, ಕ್ಯಾಪ್ ತಂದಿದೀನಿ. ಬಿಡು. ಸಣ್ಣ ಕೊಡ್ಲ ಬೇಡ, ಯಾವ್ದು ದಟ್ಟ ಕೊಟ್ಟಿರ ಚೆನ್ನಾಗಿ 2 ಇಂಚ್ ಪೈಪ್ ಹಾಕ್ಬಿಡೋಣ. ನನಗೆ 2 ಅವರೇ ಓಡ್ಲಿ, 2 ಇಂಚ್ ಬಂದ್ಬಿಟ್ಟು 2 ಅವರ್ ಓಡ್ಲಿ ಸಾಕು. ಅದು ಹೊಡ್ತದೆ ಅಣ್ಣ, ಒಂದೂವರೆ ಇಂಚು 2 ಅವರ್ ಮೇಲೆ ಹೊಡ್ತದೆ. ಪ್ರೆಷರ್ ಆಗಿ ಹೊಡಿತದೆ. ಆನಂದ್ ಅಣ್ಣವ್ರಿಗೆ 1.5 ಇಂಚ್ ಪೈಪ್ಗೆ ದೊಡ್ಡ ಮೋಟರ್ ಹಾಕೊಟ್ಟಿದೀನಿ. ಈ ಸೈಡ್ ಕೆರೆ ಪಕ್ಕ ಐತಲ್ಲ, ಅವ್ರಿಗೆ ಟ್ರಾನ್ಸ್ಫರ್ ಪಕ್ಕ. ಅದೇ ನೋಡಪ್ಪ, ಅವ್ರದಲ್ಲೇ 300 ಅಡಿ 400 ಅಡಿ. ಎಷ್ಟು ಅಡಿ ಹೋಗೈತೆ ಅಂತ. ಇಲ್ಲಿ ನಮ್ಮ ರೂಮ್ ಪಕ್ಕ ಬಿಟ್ಟಿದ್ದು 2 ಮೋಟರ್ ಬಂದು ತಿರುಗಿ ಹೊಸ ಬಿಟ್ಟವ್ರು. ಈಗ ಅದು ಆದ್ಮೇಲೆ ನಮ್ಮ ನೀರು ಕಮ್ಮಿ ಆಗ. ನಿಮ್ಮ ಹತ್ರ ಓಸ್ ಪೈಪ್ ಸಿಗ್ತಾವ ಸೈನ್ಸ್? ಆನಂದ್ ಎಲ್ಲ ಓಸೆಲ್ಲ ಹಳವೆ ಹಾಕಿರೋದು ಎಲ್ಲ 1.25 ಇಂಚ್ ಅವೆಲ್ಲ ಸಿಗ್ತವೆ. ಕಮ್ಮಿ ಡೆಪ್ತ್ ಅಂದ್ರೆ 1 ಇಂಚು 2 ಇಂಚ್ ಎಲ್ಲ ಸ್ವಲ್ಪ. ಎಷ್ಟು ಮೀಟರ್ ಆಯ್ತು ನೋಡು. ಬೀಳ್ತಾರ ತಾನೆ ಇದು. 152. 450 ಆಯ್ತು. ಬಿಡ್ರಿ ಕೆಳಕ್ಕೆ. ಅದು ನೀರ್ ಮೇಲಿಂದ ಬೀಳ್ತದಲ್ಲ, ಕ್ಯಾಮ್ರಾ ಬೀಳೋದು ನಿಂಗೆ ಹೆಚ್ಚ ಕಾಣ್ತದ. ಇಲ್ಲಿ 100 ನಮ್ ಕಣ್ ತುಂಬಾ ಹಿಂಗ್ ಬೀಳಂಗ ಅಲ್ಲಿ ಬಿದ್ಬಿಟ್ರೆ ಸುನೀಲ್ ಬೀಳ್ತದ. ಅದೇನೆ ಜಾಸ್ತಿ ಬೀಳ್ತದೆ, ಅದು 1.5 ಇಂಚ್. ಈ ನೀರು ಹಂಗೆ 450 ಅಡಿ ನೋಡಪ್ಪ, ಬಿಡು. ಈ ನೀರು ನಿಂಗೆ ಹಂಗೆ ಕಾಣೋದು. ಒಂಚೂರು ಚೆಕ್ ಮಾಡ್ಬಿಟ್ಟು ಬಿಡು, ಮೆತ್ತಗೆ ಚಿಲ್ರದಾಗ ಹಂಗೆ ಕಾಣೋದು. ಮೆತ್ತಗೆ ಬಿಡು, ಹಂಗೆ ಸೈಡಲ್ಲಿ ಸೈಡಿಂದ ಚಿರ್ರ ಅಂತ ನೀರು ಹೊಡೆಯೋ ತರ ಬಿದ್ದಾಗ ಲೆಕ್ಕ. ಮೋಟ್ರ್ ಆಮೇಲೆ ಇಕ್ಬೇಕು, ನೀರ್ ಖಾಲಿ ಆದಾಗ ಜೀವನ ಗೊತ್ತಾಗುತ್ತೆ. ಇಲ್ಲ, ಇನ್ನು ನೀರ್ಗೆ ಹೋಗಿಲ್ಲ. ಇನ್ನು ನೀರ್ಗೆ ಹೋಗಿಲ್ಲ. ಒಳ್ಳೆ ಎತ್ತ, ಒಂಚೂರು ಚೂರು ಕೆಳಗೆ ಬಿಡು. ನೋಡೋಣ, ಇಲ್ಲಿ ಹೊಡಿತೈತ್ ನೋಡ್ರಿ. ಒಂಚೂರು ಕೆಳಗೆ ಬಿಡು. ಆಯ್ತಾಯ್ತಾಯ್ತು ನೋಡಿ, ಓಪನ್ ಆಗ್ಬೇಕು. ಅದು ಓಪನ್ ಆಗ್ಬೇಕು. ಹೌದು ನೋಡಯ್ಯ, ಪ್ರೆಸರ್ ಐತೆ ಅಲ್ಲಿ, ಬಟ್ ನೀರ್ ಬರ್ತಾ ಇಲ್ಲ. ಅದು ಇರೋದೇ ಹೋಲ್ ಸ್ವಲ್ಪ. ಅದು ಓಪನ್ ಮಾಡೋಣ. ಅದೇ ಪ್ರೆಸರ್ ಐತೆ, ಪ್ರೆಸರ್ ಐತೆ, ನೀರ್ ಬರ್ತಾ ಇಲ್ಲ. ಪ್ರೆಸರ್ ಐತೆ ಅದು. ಅಲ್ಲ, ಈ ಕಡೆ ಹೊಡಿತೈತೆ ಅದು. ಈ ನೀರ್ ಏನ್ ಬರ್ತದೆ, ಅದಿಷ್ಟೇ ಇರೋದಣ್ಣ ಗ್ಯಾಪ್. ಈ ನೀರ್ ಪೂರ್ತಿ ಅಷ್ಟೇ ಬರ್ತದ ಈಗ. ಬಟ್ ಅದು ಓಪನ್ ಆದ್ರೆ 570 ಅಡಿಗೆ ಒಂದು ಗ್ಯಾಪ್ ಐತೆ. ಇರೋಣ 143 ಸ್ವಲ್ಪ ಓಪನ್ ಆಗೋದಲ್ವಾ ಅದು. 2.5 ಅಪ್ಪ, 3.2 470 ಅಡಿ. 470 ಅಡಿಗೆ ಒಂದು. ಅದೇ ಹೊಡಿ. ಅಲ್ಲಿ ಫಿಲ್ ಆಗೈತೆ ನೀರು? ಫಿಲ್ ಆಗಿಲ್ಲ. ಅಲ್ಲ, ಅದು ಹತ್ರ ಇದು ಬಿಡು ಅದ ಹತ್ರ ಬಿಡಿಸ್ಬೇಕು ಅದನ್ನ ಒಂದ್ಸಲಿ. ನೀರ್ ಫಿಲ್ ಆಗಿಲ್ಲ ಅಣ್ಣ, ಅದು ಇನ್ನು ನೀರೊಳಕ್ಕೆ ಹೋಗಿಲ್ಲ. ಅದೇ ಹೊಡಿತಾ ಇರೋದು. ಅದು ಚಿರ್ರ ಅಂತ ಬೀಳ್ತೈತೆಯಾ, ಅದು ಓಪನ್ ಆದ್ರೆ ನೀರ್ ಜಾಸ್ತಿ ಬರುತ್ತೆ. ಬ್ಲಾಸ್ಟಿಂಗ್ ಎಷ್ಟು ಅಂತೀರಪ್ಪ? ಬ್ಲಾಸ್ಟಿಂಗ್ ಓವರ್ ಮಾಡ್ತೀನಿ. ಆಕ್ಚುಲಿ ಅದು ಇಲ್ಲಿಗಲ್ ಅಂತ, ಅದು ಮಾಡಂಗಿಲ್ಲ ಅಂತ. ಒಂದು ಟ್ಯಾಂಕರ್ ನೀರ್ ಬೇಕು, ಅದು ತಂದು ನಿಲ್ಸ್ಕೊಂಡು ಟ್ಯಾಂಕರ್ ಲೋಡ್ ಮಾಡ್ಕೊಂಡು ಒಂದು ರಬ್ಬರ್ ಮೆತ್ತಗ್ ಬಿಡು, ಅಲ್ಲಿ ತಗೊಳಗಲ್ಲ ರಬ್ಬರ್. ಒಂಚೂರು ಚೆಕ್ ಮಾಡು.
ಬ್ರದರ್ ಕೊಡ್ತಾರೆ ಅವಾಗ ಪಟ್ಟ ನೋಡಿ ಇವಾಗ ಜಾಸ್ತಿ ಆಯ್ತು ಸಮಾಧಾನ. ಇಲ್ಲಯ್ಯ ನಿಂಗ್ ಕಾಣದ ಅದೇ ಇದು ಸೇರ್ ಬೀಳ್ತೈತಲ್ಲ. ನಿಂಗ್ ಕಾಣದ ಹಂಗೆ ಈಗ ನಿನ್ ಕೈ ಮೇಲೆ ಹಾಕಿದ್ರೆ ಹೆಂಗ್ ಕಾಣ್ತು ಹಂಗೆ. ಅದು ಡ್ರೈ ಗ್ಯಾಪ್ ಇಲ್ಲ, ಇನ್ನೊಂದು ನೀರ್ ಹೋಗೋದು ಆಸಿಡ್ ಇಲ್ಲ. ಅದೇ ಸ್ಟೋರೇಜ್ ಆಗಿದ್ದೆಲ್ಲ ಅಲ್ಲೇ ತುಂಬ್ಕೊಂತೈತಲ್ಲ. ಒಂಚೂರು ಶೇಕ್ ಮಾಡು ಮನೋಜ. ಅಂದ್ರೆ 470 ಈ ಕಡೆ ಬಂದು ಹೊಡಿತೈತಾ? ಈ ಕಡೆಯಿಂದ ಈ ಕಡೆ ಬಂದು ಹೊಡಿತೈತಾ? ಗೋಡೆಯಿಂದ ಮಾಮೂಲಿ ಈ ಆ ಕಡೆಯಿಂದ ಈ ಕಡೆ ಗೋಡೆ ಹೊಡಿತೈತೆ. ಹೊಡಿತೈತೆ. ಅದೊಂಚೂರು ಬ್ಲಾಸ್ಟ್ ಮಾಡೋದು. ಪ್ರೆಸರ್ ಹೊಡಿತಿಲ್ಲ, ಪೂರ್ತಿ ಗೋಡೆ ಹೊಡಿತಿಲ್ಲ. ಅದು ಕ್ರ್ಯಾಕ್ ತರ ಐತೆ ಅಷ್ಟೇ ಅಣ್ಣ. ಸ್ವಲ್ಪ ಹೋಲ್ ದೊಡ್ಡದಾದ್ರೆ ನೀರ್ ಬರುತ್ತೆ ಅಲ್ಲಿಂದ. ಅಲ್ಲಿ ಬರುತ್ತೆ ಕೋರಲ್ಲಿ. ಸುಮ್ನೆ ನಿಂತಿರೋ ನೀರೆಲ್ಲ ಹಂಗ್ ಜೋರಾಗಿ ಬರಲ್ಲ. ನಿಂತಿರೋದು ಬರಲ್ಲ, ಅದು ಹರಿಯೋದಿರಲ್ಲ ಅದು. ನೀನ್ ಹಿಂಗ್ ಕ್ಯಾಮ್ರಾದಲ್ಲಿ ನೋಡ್ಬಿಟ್ಟು ನೀರ್ ಇಷ್ಟೊಂದು ಅದೇ ಅನ್ಕೊಂಡ್ರೆ ಅದು ಗೊತ್ತಿಲ್ಲ ಅದು. ಸ್ಟೋರ್ ಮಾಮೂಲಿ ಖಾಲಿ ಆಗ್ಬಾರ್ದು ಮೇನು, ಅವಾಗ ನೀರ್ ಬರ್ತಾ ಇದೆ ಅಂತ. 570 ಬಂದ್ ಐತೆ. 570 ಅದೇ ಹೇಳಿರ್ಬೋದು. 470 ಇವನು ಹೇಳ್ದ ಸಂತೋಷ. ಒಂದೊಂದ್ ಗ್ಯಾಪ್ ಬಿತ್ತಣ, ಅದು 570 ಇರ್ಬೇಕು ಅಂದ. ಶೇಕ್ ಮಾಡು. ಇದು ಬೇಕು ಅಂದಿಲ್ಲ ಅವ್ನು, 570 ಅಂತಾನ ಅಣ್ಣ. 570 ನಾನು ಇವಾಗ 470 ಹೇಳ್ತಾರಲ್ಲ ಅವನು. 570 ಹೇಳೋದು ಅವನು. ಕಾಲಿಗೆ ನೀರ್ ಬಂದಾಗ ಶೇಕ್ ಮಾಡು ಮನೋಜ. ಊಟದ ಕೊಡ್ನಪ್ಪ. ಯಾಕಣ ತಂದ್ಬಿಟ್ಟೆ ಅಂದ. ಇಲ್ಲ ಇರಪ್ಪ ತಂದೆ, ನೀನ್ ಅವಲ್ಲ ಹೇಳ್ದಲ್ಲ ಏನೋ ತಗೋಬಾ ಅಂತ. ಇನ್ನೊಂಚೂರು ಶೇಕ್ ಮಾಡು. ಉಪವಾಸನೆ ಕೆಲಸ ಮಾಡ್ತಾನೆ ನನ್ನ ಮಗ ಬಾ. ಯಾರಿಗೋಸ್ಕರ ಮಾಡ್ತಾನ ಅವನು, ಆಯಮ್ಮನು ಅರ್ಥ ಮಾಡ್ತಾನೆ. ಒಂಚೂರು ಶೇಕ್ ಮಾಡು ಮನೋಜ. ಕ್ಯಾಮ್ರಾ ಕೆಳಗೆ ಹೋಯ್ತೈತೆ ನೀರು. ಕ್ಯಾಮ್ರಾ ಕೆಳಕ್ಕೆ ಒಂಚೂರು ಶೇಕ್ ಮಾಡು. ಹಂಗೆ ಶೇಕ್ ಮಾಡ್ಕೊಂಡೆ ಬಿಡು ಒಂಚೂರು. ಇಲ್ರನ್ನ ಇಲ್ಲೊಂದು ಮೀಟರ್ ಇಟ್ಬಿಟ್ರೆ ಪಕ್ಕ ಇಲ್ಲೇ ಕಡೆ ಇರ್ಬೋದು. ಅದೇ ಮೇಲೆ ವೈರ್ ಮೇಲೆ ಬಿದ್ದಿದ್ದು, ಕ್ಯಾಮ್ರಾ ಮೇಲೆ ಬಿದ್ದಿದ್ದು ಎಲ್ಲ ನೀರು ಕ್ಯಾಮ್ರಾದಿಂದನೇ ಕೆಳಗೆ ಡ್ರಾಪ್ ಆಯ್ತಾರೆ. ಇನ್ನ ನೀರು ಹೋಗಿಲ್ಲ ಯಾಕೋ. ಅಡಿಗೆ ಹೊಂಟೋದ್ ನೀರು. ಅಲ್ಲ ಎಷ್ಟೊಂದು 20 HP ಮೋಟರ್ ತಂದು ಹಾಕ್ಬಿಟ್ಟು ಅಲ್ಲೇ ಸಿಕ್ಬಿಟ್ಟು ಒಂದ್ ವಾರ ತುಂಬ್ಕೊಬಿಡ್ತೇನಪ್ಪ. ಇದು ಒಂದ್ ವಾರ ತುಂಬಲ್ವಾ? ಒಂದ್ ವಾರ ತುಂಬ್ಕೊಬಿಡ್ತೇನಪ್ಪ. ಇದು ತುಂಬ್ಕೊಂಡ್ರೆ ಹೆಚ್ಚು ಕಮ್ಮಿ ಒಂದು 50 ಬೋರ್ ಉಳ್ಕೋತವೆ ಸುತ್ತಮುತ್ತ ಇರೋ. ನಿಮ್ ಬೋರ್ಗೂ ನೀರು ಹೇಳ್ಬಿಡ್ತದೆ ಅಲ್ಲ. ಅದ 1300 ರೂಪಾಯಿ ಹೇಳವನೆ. 300 ರೂಪಾಯಿ ತಡಿ ಬರ್ತದ ಅದು. ಬಂದ್ ನಿಂತ್ಕೊಂಡ್ ಪಟ್ಟದ ಹರಿತೈತ್ ನೋಡಿ. ಅದು 1300 ಹೇಳವನೆ. ಡೀಲರ್ ರೇಟ್ ಅಂತ ಹೇಳವನೆ, ಕಸ್ಟಮರ್ ರೇಟ್ ಅಲ್ಲ. ಕಸ್ಟಮರ್ ರೇಟಿನ ಜಾಸ್ತಿ ಇರ್ತದೆ, ನಿಮ್ಗೆ ಅದ ರೇಟ್ ಕೊಡ್ತೀನಿ ಅಂತಂದ. ಆಮೇಲೆ 8 ಅಡಿ ಗಿಡ ಅಂದ್ರೆ ಇನ್ನೊಂದು 100 ರೂಪಾಯಿ 150 200 ರೂಪಾಯಿ ಕಮ್ಮಿ ಇರ್ತದೆ ಅಂತಂದ. 1100 ರೂಪಾಯಿ. 4 ಅಡಿ ತಗೊಂಡ್ರೆ ಒಂದು 900 ಇಂದ 1000 ರೂಪಾಯಿ ಒಳಗಡೆ ಬರುತ್ತೆ ಅಂತ. 900 ಇಂದ 1000 ರೂಪಾಯಿ. ಪೆನ್ಸಿಲ್ ಪೆನ್ ಕಳ್ಸವನೆ. 10 ಅಡಿ ಐತೆ. 10 ಅಡಿ ಐತೆ ಗಿಡ. ಎಲ್ತಕ್ ಚೆನ್ನಾಗವೆ. ಅದು ಏನ್ ರೈಟ್ ಎಷ್ಟೋ ಹೇಳ್ದ ಮರ್ತ್ಬಿಟ್ನೆ ನಾನು. ಇಷ್ಟೋ ಹೇಳ್ದ ಗುರು, ಕೇಳ್ತೀನಿ ಇರೋದು. ಹಲೋ, ಪ್ಲಾಸ್ಟಿಕ್ ಎತ್ಕೊಬರಕ್ಕಾಗ್ಲಿರಪ್ಪ. ಟಾಟಾ ಎಸಿ ಇಲ್ಲಿ ನಿದ್ದೆ ಮಾಡಿ ಬಂದಿದ್ಯಾ ಮನೆಗೆ ಹೋಗಿ. ಸರಿ ಆಯ್ತು ಹೇಳು ನೋಡ.
ಹೋಗ್ಬಿಡೈತಣ್ಣ 600 ಅಡಿ ಮೇಲೆ ಹೋಗ್ಬಿಡಿ. ಅದೇ 670 ಅಡಿಗೆ ಐತಲ್ಲ ಇನ್ಯಾವ್ದು ಗ್ಯಾಪ್ ಇಲ್ಲ. ಹಾ ಅದ್ ಬಿಟ್ರೆ ಅದಿಲ್ಲ. ನೀವ್ ಓಡ್ತಾ ಇರೋದೇ ನಿನ್ ಮೋಟ್ರು ಬಾ. 470 470 570. 470 ಅದು. ಹಾ? ನಮ್ ನೀರ್ ಖಾಲಿ ಗುರು, ನಮ್ ನೀರ್ ಖಾಲಿ. 470 ಅಡಿ, ಒಂದಡಿ ಕಮ್ಮಿ 469 ಅಡಿ. ಅದ್ ಬಿಟ್ರೆ ಅದೇನು ಅದೆಷ್ಟು 1 ಇಂಚ್ ಹೊಡಿತದೆ ನೀರು ಹೊಡ್ಕೊಂಡ್ರೆ? ಇಲ್ಲ, ಓಪನ್ ಆದ್ರೆ ಹೊಡಿತದೆ. 1 ಇಂಚ್ ಹೊಡಿತದೆ, ಅಷ್ಟು ಹೊಡಿತದೆ. ಒಂದು ಅಯ್ಯ ಅದು ನಿನ್ ಸ್ಟಾರು. ಕಾಲ ಒಂದ್ ಅರ್ಧ ಇಂಚು ಬರ್ಬೋದು, 2 ಇಂಚು ಬರ್ಬೋದು, 3 ಇಂಚು ಬರ್ಬೋದು. ಅದೆಷ್ಟು ಹಿಂಗ್ ಓಪನ್ ಇದಾಯ್ತಾ 470ಕ್ಕೆ 469ಕ್ಕೆ. ನಿನ್ನೆ ಓಡ್ತಾ ಇರೋದು ಅರ್ಧ ಗಂಟೆಯಿಂದ. ಹೌದಾ ಓಡ್ಲಿ ಬರ್ರಿ, ಅದ್ ಎಷ್ಟೆಲ್ಲ ಹೇಳ್ತೀರಿ? ಅಲ್ಲಿ ನನ್ ಮಗ ಆನ್ ಮಾಡ್ದಲ್ಲಪ್ಪ ಕೆಳಗಡೆನು, ಅಲ್ಲಿ ನೀರ್ ಖಾಲಿ ಆಯ್ತು. ಒಂದು ಬಡ ಬಡ ಅಂತ ಮೋಟ್ರು ಆಫ್ ಮಾಡ್ಬಿಟ್ಟೆ. ಅದಕ್ಕೆ ಮೋಟ್ರ್ ಹತ್ರ ಕುತ್ಕೊಳ್ಳೋದು, ಯಾಕೆ ಬೇಕಾ ಕೆಲಸ ಅಂತ. ಸೌಂಡ್ ಕೇಳಿಸ್ತದೆ ತುಂಬ್ಕೋದದು? ಅದು ಮುಗಿದ್ಮೇಲೆ ಫೋನ್ ಮಾಡಕ್ ಕೇಳ್ರಿ, ನಾನು ಹೋಯ್ತೀನಿ ಆಮೇಲೆ. ನಾನೆಲ್ಲ ಹೋಗ್ತೀನಿ ಇವಾಗ. ಅಲ್ಲ ಅವ್ರಿಗೆ ಫೋನ್ ಮಾಡಕ್ ಕೇಳ್ರಿ ಅಂದೆ. ನೀ ಎಲ್ಲೋಗ್ತೀನಿ, ಮನೆಗೆ ಹೋಯ್ತಿಯಾ? ಅಯ್ಯೋ ತೋಟಕ್ಕೆ ಯೋ ಗೊಬ್ಬರ ಕೊಡ್ಬಿಟ್ಟು ಮನೆಗೆ ಹೋಯ್ತಾರಂತೆ. ಇಲ್ಲಮ್ಮ, ಅಲ್ಲ ಅವ್ರು ಇದ್ ಮಾಡ್ತಾರಲ್ಲ, ಓಡಿಸ್ತಾರಲ್ಲ. ನಾಪ್ ಮಾಡ್ತೀನಿ ಈಗ. ನಿಮ್ದು ಗೊಬ್ಬರ ಹಾಕಿದ್ದೆ, ಅಡೇ ಯೋ ಫಸ್ಟ್ ನೀರ್ ಹಾಕಿ ಯೋ. ನೀರ್ ಹಾಕ್ತೀನಿ. ನಾನು ಆನೆ ಮಾಡ್ತಿರ್ಲಿಲ್ಲ, ನೆನ್ನೆ ಗೊಬ್ಬರ ಹಾಕಿ ಚಾನ್ ಮಾಡ್ತಿಲ್ಲ. ನನ್ ಗಡ ಹೋಗ್ತೀನಿ. ನಾನು ಹೋಗಿ ನೋಡಿದೆ, ಸ್ಪ್ರಿಂಕ್ಲರ್ ಎಲ್ಲ ತೆಗ್ದ್ಮೇಲೆ ಎಲ್ಲ ಒಣಗೋದು ಹುಲ್ಲು. ಆನ್ ಮಾಡಿ ನಡಿ. ಸಂಪಾದನಂದ್ 8 ಹೊಡ್ದಂತ ಇನ್ಯಾಕೆ ಯಾರು ಹೊಡೋದು? ಕರೆ ಈಗ ಹೋಗಿ ನೋಡು, ನಾನು ಇಲ್ಲೇ ಇದ್ದೀನಲ್ಲ. ಈಗ ಅವ್ನ ಮೋಟ್ರಲ್ಲೇ ಓಡ್ತಾ ಇರೋದು. ನೀವು ನಾವ್ ಯಾಕೆ ಹೇಳ್ತೀವಿ 2.5 ಇಂಚು ಮೇನ್ ಲೈನ್ ಅಂದ್ರೆ ಇವಾಗ ಅರ್ಥ ಮಾಡ್ಕೊಂಡು. ಲೋಡ್ ಆದಾಗ ನೀರ್ ಹಂಗೆ ಒದೀತದೆ. ನೀವ್ 2 ಇಂಚಿಂದ 1.5 ಇಂಚ್ ಜಾಸ್ತಿ ಆಗ್ತಾ ಹೋದ್ರೆ ಆ ನೀರ್ ತಳ್ಕೊಡಲ್ಲ. ಅದಕ್ಕೆ ನಾವ್ 2.5 ಇಂಚು ಮೈನ್ ಲೆಂತ್ ತಗೊಂತೀವಿ. ಆಮೇಲೆ ಕೆಳಗಡೆಯಿಂದ ಬರ್ದಲ್ಲಿ 2 ಇಂಚ್ ಬರ್ಬೇಕಾ? ಈಗ ಮೇನ್ ಲೈನ್ 226 ಮೀಟರ್ ಓರ್ತವಿಂದ ಸುತ್ತ ಹಾಕೊಂಡು 40 ಗಂಟೆ ಮೇನ್ ಲೈನ್ ಹೋಗ್ಬಿಟ್ಟು 700-750 ಅಡಿ ಇಂಚು. ಆ 2.5 ಇಂಚು ಅದೇ ಮೇಲಿಂದಾನೆ ಬೀಳ್ತಾ ವಾಲ್ ಹತ್ರ ಅಷ್ಟೇ 2 ಇಂಚು. ಅಲ್ಲಿಂದಾನು ಮತ್ತೆ ಕೇಸಿಂಗ್ ಅಲ್ಲಿ ಒಂದು ಡ್ರಾಪ್ ಬೀಳ್ತಾ ವಾಲ್ಗಳ ಹತ್ರ ಮಾತ್ರ 2 ಇಂಚು. ಇವಾಗ ಅದ್ರಲ್ಲಿ ಚೆನ್ನಾಗೈತೆ ನೀರು. ಅದೇ ಹೊಡಿತಾ ಇದೆ ಲೈಟ್ ಆಗಿ, ಅದೇ ಬ್ಲಾಸ್ಟ್ ಮಾಡಿದ್ರೆ ಬರ್ಬೋದು. ಬರೀ ಕ್ರ್ಯಾಕ್ ಇರೋದಷ್ಟೇ, ದೊಡ್ಡ ಗ್ಯಾಪ್ ಇಲ್ಲ. ಹೇಳಿಲ್ವಾ, ಸ್ವಲ್ಪ ಇದ್ರಲ್ಲಿ ಇದಾಯ್ತಲ್ಲ ಕಟ್ ಆಗಿದ್ದು. ಎಷ್ಟಾಗ್ತದೆ ಗೊತ್ತಾಗ್ತದೆ 2 ಇಂಚು. 2.5 ಇಂಚು ಮೇನ್ ಲೈನ್ ಹೋಗೋದಾ? ನೀನ್ ಹೇಳಿದ್ ನಂಗೆ ಅರ್ಥ ಆಯ್ತು ಬಿಡು. ಈಗ ನಂದು ಸಪ್ಲೈನು 2 ಇಂಚ್ ತಗೊಂತೀನಿ ನೀನು. ಈಗ ನೋಡಿ, ಇದು ಮೋಟರ್, ಇದು ರೂಮ್ ಅಲ್ವಾ? ಇಲ್ಲಿಂದ ಹಿಂಗೋಗಿ ಹಿಂಗೋಗೋದ್ ನಂದು 2.5 ಇಂಚು. 2.5 ಇಂಚು ಇಲ್ಲಿ ಲಾಸ್ಟ್ ಗಂಟೆ ಬಂದಿದೆ. ಇಲ್ಲಿಂದ ಬಂದು ನಾವು ಇಲ್ಲೊಂದ್ ಲೈನ್ ತಗೊಂಡಿದ್ವಿ ನೋಡು, ಗಡ್ಡ. ಅದೆಲ್ಲ 2 ಇಂಚ್ ಹಾಕೊಂತೀನಿ. ಅಂಡರ್ ಲೈನ್ 2 ಇಂಚ್ ಬಂದವೆ. ಮ್ಯಾಲ್ ಬರೋದು 1.5 ಇಂಚ್. ಇಲ್ಲಿಂದ 2 ಇಂಚ್ ತಗೊಂಡು ಹಿಂಗ್ ಇಳಿಸಿ ಇಲ್ಲಿ ಕೆಳಗೆ ಇಳಿಸಿದ್ಮೇಲೆ ಈ ಕೆಳಗಡೆ ಫ್ಲೋರಿಂಗ್ 1.5 ಇಂಚು. ಒಳ್ಳೆ ನೀರು ಚೆಕ್ ಮಾಡಿ ಎಷ್ಟು ಅಂತ. ಸ್ವಲ್ಪ ಮ್ಯಾಕೆತ್ತಪ್ಪ, ಮೇಲಿಂದ ಬೀಳ್ತಾರ ನೀರಣ್ಣ, ನಿಮ್ಗೆ ಸ್ಟೋರೇಜ್ ಆಗ್ತಾರ. ಸ್ವಲ್ಪ ಮ್ಯಾಕೆತ್ತಪ್ಪ. ಹಾ ಎತ್ತ, ಅಷ್ಟೇ ಬಿಡು. ಅದೇ ಮೇಲಿಂದ ಬೀಳ್ತಾ ಇರೋದು. ಅಲ್ಲೇನೋ ಇಲ್ಲ ಅಣ್ಣ, ಬಬಲ್ಸ್ ಬರ್ತಾ ಇರೋದು ಅಷ್ಟೇ, ತುಂಬ್ತಾ ಇದೆ ನೀರು. ತುಂಬ್ತಾ ಇರೋದು ಜೋರ ಕಾಣ್ತದಲ್ಲಪ್ಪ. ಈಗ 1 ಇಂಚ್ ಬೀಳ್ತಾ ಇದೆ ಅದು. 860 ಅಡಿಯಿಂದ 940 ಅಡಿ ನೋಡ್ರಿ ಗ್ಯಾಪ್ ಎಷ್ಟು. ನೀನ್ ಹೇಳ್ದಂಗೆ ಮೇಲಿಂದ ಬೀಳೋ ಪ್ರೆಸರ್ಗೆ ಬಬಲ್ಸ್ 281 ಬರ್ಕೊಳವ. ನಾಳೆ ಬಾರ ಇಲ್ಲದೆ 281 ಇಂಟು 3 ಅಂದ್ರೆ 600, 700, 724 ಏನು ಬರ್ತದೆ ನೋಡಪ್ಪ. 920. 81 ಐ ನೋಡ ಸರಿಯಾಗ್ಲವ್. 281 281 ಇಲ್ಲ ನೋಡ ಮಗ. 920 ಅಡಿ, ಇನ್ನು ಮೋಟ್ರ್ ಸಿಕ್ಕಿಲ್ಲ. 850ಗೆ ಏಯ್ ಇರಪ್ಪ. ನೋಡು, ಅರ್ಧಡಿ ಅದು ಮಿಕ್ತಾ ಇದ್ರೆ ಅದು ಸಿಕ್ಕಿರೋದಲ್ವಾ. ಅದ ಈ ಕಡೆ ಗೋಡೆಗೆ ಬಂದು ಹೊಡಿತಾ ಇತ್ತು ಅದು. ಅಲ್ವಣ ಜೋರ ಹೊಡಿತಾ ಅದು. ಅಲ್ಲ, ಸಣ್ಣ ಗ್ಯಾಪ್ ಅಲ್ಲಿ ನೀರ್ ಬರ್ತೈತೆ. 2 ಇಂಚು ಬರ್ಬೋದು, 3 ಇಂಚು ಬರ್ಬೋದು, ಹೇಳಕ್ಕಾಗಲ್ಲ. ನೀನ್ ಹೇಳಕ್ ಹೋಗ್ಬಿಡಿ ಯಾರದು ಬ್ಲಾಸ್ಟ್ ಮಾಡ್ತೀನಿ ಅಂತ. 400 ಎಷ್ಟು? 233 ಐತೆ. ಅಲ್ಲಿಂದ 282 ಬರುತ್ತೆ. ಇಲ್ಲ ನೋಡಿ ಇಲ್ಲಿ. नहीं नहीं नहीं, इसके चालू करो, मैं आके देखेगा. इधर ही है, मैं आएगा. नीचे वाला चालू करो. हाँ 2 ನಿಮಿಷ ಗ್ಯಾಪ್
ಇನ್ ಸ್ವಲ್ಪ ಆ ಕಡೆ ಹಾಕ್ಬೇಕಾಯ್ತು ನಾವು. ಅರ್ಧ ಅಡಿ ಜಾಸ್ತಿನೂ ಅಲ್ಲ ಈಗ ಇಬ್ರು ಎಂತ ಕಲಾಗಾರನು ಮಾರ್ಕ್ ಮಾಡ್ಕೊಟ್ಟಿದ್ದೀನಿ ಬಿಟ್ಟೋಗಿದ್ರ ಹೆಂಗೆ ಅಣ್ಣ GLS ಬಂದ್ಬಿಟ್ಟು ಕಂಬಿ ಹೊಡ್ಕೊಟ್ಟ ಅವ್ನ್ ಕಂಬಿ 715 ಅಡಿ ಹೋಗೈತೆ 715 ಅಡಿ ನಮ್ ನೀರು. ಗುರುಗಳು ತೋರಿಸಿರೋದು ಪಕ್ಕ ಅದು ಅವಾಗ್ಲೇ ಹೇಳಿದ್ರು. ತೋರಿಸಿದ್ದು ಮಾರ್ಕ್ ಯಾಕೆ ನೀನ್ ಹಾಕೊಂಡಿಲ್ಲ ನಿಧಾನಕ್ ಬಿಡು. ಅದ್ ಹೇಳಿಲ್ವಾ ಇಲ್ಲಿ ತಲೆನೇ ಓಡಲ್ಲ ಇಲ್ಲಿ ಬಂದ್ಬಿಟ್ರೆ ಅಂತ. ನಾನ್ ಪ್ರತಿ ದಿವಸ ಬಂದು ನೋಡ್ಕೊಂಡಿದ್ದೆ ಗೊತ್ತಾ ರಾಡ್ನ ಕಿತ್ತು ಪಕ್ಕೋಡಿ ಮಿಂಡು ಬಿಡ್ತಾರ ಅವ್ರೆ ಗುರು. ಅದಕ್ಕೆ ಏನ್ ಮಾಡ್ತೀವಿ ಗೊತ್ತಾ ನಾವು ಅದ್ರ ಕೆಳಗಡೆ ಒಂದ್ ಕಾಯಿ ನಿಕ್ಕಿ ಕಾಯಿ ಸಿಗ್ಬೇಕು ನಮ್ಗೆ ಪಾಯಿಂಟ್ ಮಾಡೋವಾಗ ಸುಮ್ನೆ ಎಲ್ಲ ಮಾಡ್ಕೊಂಡು ಸುಳ ಮಕ್ಳು ಗುರು ನಮ್ಮನ್ನ. ಅಲ್ಲ ಇದಕ್ಕೆ ಕಿತ್ತಿ ಯಾರು ಬದಲಾವಣೆ ಅಲ್ಲ ಮಾಡಿಲ್ಲ ಇದ್ ಮಾಡ್ಲಿಲ್ಲ ಅದ್ ನಮ್ದು ಕೆಲ್ಸ ಕೊಟ್ಟಿರೋದು. ಅರ್ಧ ಅಡಿ ಹೊಡೆದಿದ್ರೆ ಪಕ್ಕ ಅಲ್ಲಿ ಆ ಪಾಯಿಂಟ್. ನಾನ್ ಸಂತೋಷ ಕೈ ಇಕ್ಸ್ದೆ ಅಪ್ಪ ನಂದ್ ಯಾಕ ದರಿದ್ರ ಕೈ ಆಗ್ಬಿಟ್ಟದೆ ನೀನೇ ಇಕ್ಕಪ್ಪ ನಿನ್ ಕೈ ಅವನ್ ಕೈ ಇಕ್ಸ್ದೆ. ಆಮೇಲೆ ಇನ್ನೊಂದ್ ಹೇಳ್ತೀನಿ ನೋಡು ನಮ್ಗೆ ಆಗ್ಲಿ ಆಗದೆ ಹೋಗ್ಲಿ ನಾನ್ ಡೈರೆಕ್ಟ್ ಆಗಿ ಒಬ್ಬನೇ ಬಂದಿದ್ದ ಜಾಗ ನಮ್ಗೆ ಆಗಲ್ಲ. ಕುಳ ರಾಜನ ಕರ್ಕೊಂಡ್ಬಂದ್ರೆ ಜಾಗ ಆಯ್ತು ಆಯ್ತದೆ. ಆದ್ರೆ ಅದು ಅವನೇ ಮಾಡ್ಕೊಂಡಿದ್ದು ಇದು ಅವನೇ ಮಾಡ್ಕೊಂಡಿದ್ದು. ನಾನ್ ಡೈರೆಕ್ಟ್ ಆಗಿ ಬಂದ್ರೆ ಅವ್ನ ಅಮ್ಮನ ನಡ್ಗೆರೆಗೆ ಹೋದೆ ಒಳ್ಳೆ ಸಮೃದ್ಧಿ ಜಾಗ ಒಳ್ಳೆ ನೀರು ಏನೋ ಒಂದ್ ಕಿರಿಕಲ್ಲ ಅಲ್ಲಿ ಯಾವ ನೀರು ಹೇಳ್ಕೊ ಕಡ್ಡಿ ಎತ್ಕೊಂಡು ಹೋಗ್ತೀರ ರಪ್ಪ ನಿಂತ್ಕೊಂತ ನಾ ಫಸ್ಟ್ ಚೆಕ್ ಮಾಡಿದ್ರೆ ನೀರು ಭೂಮಿ ಮಾತಾಡಲ್ಲ ಫಸ್ಟ್ ನೀರ್ ಚೆಕ್ ಮಾಡ್ಬಿಟ್ಟು ಅಲ್ಲಿ ಭೂಮಿ ಮಾತಾಡ್ಕೊಂಡು ನಾನು ಇದು ಅದು 2 ರೌಂಡ್ ಮುಗ್ಕೊಂಡೆ ಚೆಕ್ ಮಾಡಲಿಲ್ಲ ಅಲ್ಲಿ ರಾಜನ ನೀರ್ ಚೆಕ್ ಮಾಡ್ಕೊಂಡೆ ನಾವು ಮಾಡಿದ್ವಿ. ನೀನ್ ನನಗ್ ಮುಂಚೆ ಹೇಳಿದ್ರು ನಾನು ಹೇಳ್ಬಿಡೇನು ಅಣ್ಣ ಈ ಕಡೆ ನೀರಿಲ್ಲ ಅಂತ ಹೇಳ್ಬಿಟ್ಟು. ಎಲ್ಲ ಅಗ್ರಿಮೆಂಟ್ ಆದ್ಮೇಲೆ ಅಗ್ರಿಮೆಂಟ್ ತೋರಿಸ್ಬಿಟ್ಟು ಸಂಸ್ಥೆ ಇಲ್ಲಿ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಈಗ ಕಿತ್ತಾಕೋರು ಎಷ್ಟು ಹೇಳ್ತಾರಣ್ಣ ನೀನೊಬ್ರಿಗೆ ಬಿಡು ನಿನ್ಗಿಂತ ಮೊದ್ಲಿದ್ ಬಂದಿದ್ ವಿಷಯ ನಂಗೆ ಗೊತ್ತಾ ಹೆಂಗ್ ಹೇಳು ಅವ್ನ್ ದಿನೇಶ್ ತಮ್ಮ ಬಂದಿಲ್ಲ JCB ಕಳಿಸ್ತಾರೆ ಯಾರು ಕೇಳ್ಸ ಅಂತಾನ ಬಂದಾಗ ಹೋಗಿತಾ ಇರ್ತೀನಿ ಇಲ್ಲಿಗ್ JCB ಕಳಿಸ್ತಾನೆ ನಾನೇ ನನ್ನ ಮಕ್ಳು ಚೆಕ್ ಮಾಡ್ಬಿಟ್ಟಿಲ್ಲ ಆಗಲ್ಲ ಮೋಟ್ರು ಸಿಕ್ತಾ ಅದು ಅವ್ರಿಗೆ ಅಭ್ಯಾಸ ನಿನ್ಗೆ ಅಭ್ಯಾಸ ಸ್ವಲ್ಪ ಮೇಕೈತಪ್ಪ ಒಂಚೂರ್ ಮೇಲೆ ಇತ್ತು ನೋಡ್ಬಿಡ್ಲಿ ಅವ್ರ ಕಣ್ಣಲ್ಲಿ ಎತ್ತ ಇನ್ನು ನೋಡಿ ಎಷ್ಟಂತ ಹೋಗ್ಲಿ ಮಗ ಬಾಟ ಹೋಗ್ಲಿ ಮೋಟರ್ ಕೆಲಿಕ್ ಹೋಗಲ್ವಪ್ಪ ಹೋಗತ್ತೆ ಇವ್ರದ್ದು ಇದ್ರಲ್ಲಿ ಹೋಗತ್ತ ಬಿಡು. ಈಗ ಕೆಳಗಡೆ ಫುಲ್ ಜೋರಾಗಿ ವಾಟರ್ ಹೋಗ್ತಾ ಇದ್ರೆ ಗೊತ್ತಾಗತ್ತ ಕ್ಯಾಮ್ರಾದಲ್ಲಿ ಕೆಳಗೆ ಹೋಗ್ತಾ ಇದ್ರೆ ಅದು ನೀರಲ್ವಾ ನೀರ್ ಒಳಗಡೆ ಐತಲ್ವಾ ಇವಾಗ ನೀರು ಈ ನೀರೊಳಗಡೆ ಎಲ್ಲ ಸೈಡ್ ಗ್ಯಾಪ್ ಅಲ್ಲಿ ನೀರ್ ಬರ್ತಾ ಇದೆ ಅದು 816 ಬಿಡು ಬಿಡ್ರಿ ಎಷ್ಟು 816 840 ನೋಡ್ರಿ ಯಾವ ಗ್ಯಾಪರ್ ಸಿಗ್ತಾನೆ 840 940 ಅಲ್ಲ 860 ನಿಧಾನಕ್ಕೆ ಬಿಡಿ ಇಲ್ಲಿಂದ ಈಗ ನೀರ್ ಆಯ್ತು ಈ ನೀರಲ್ಲಿ ಸೈಡಿಂದ ನೀರ್ ಬರ್ತಾ ಇದ್ರೆ ಸೈಡ್ ಇಂದ ಬರ್ತಾ ಇದ್ರೆ ಗೊತ್ತಾಗುತ್ತಾ ಬಬಲ್ಸ್ ಬರುತ್ತದೆ ಅಷ್ಟೇ. ನನಗೆ 700 ತಡಿಲ್ ಬಿಟ್ರೆ ನೀರಲ್ಲಿ ನೀರು ಮಕೈ ಕಾಣ್ಲಿ ಬಿಡ ಅದೇ ನೀರೇ ಕತ್ಲಾದಾಗ ಇಲ್ಲ ನೋಡ ಚಂದ ಇದು ಆಮೇಲೆ ವಿಡಿಯೋ ಎತ್ಕೊಂಡು ಫೋನಲ್ಲಿ ನೋಡ್ತೀವಲ್ಲ ಕ್ಲಿಯರ್ ವಿಡಿಯೋ ಹಾಕೊಟ್ಬಿಟ್ರಿ ಅವ್ರ ಆತ ಎಲ್ಲ ನೋಡ್ತಾ ಇರೋ ನೈಟ್ ಹಾಕ್ತಾ ಇರೋ ಟೋಟಲ್ ಎಷ್ಟು ಜನ ಇರೋದು 980 ಗ್ಯಾಪ್ ಕಾಣ್ತಾವ ನೋಡ್ರಿ ಗ್ಯಾಪ್ ಅಲ್ಲ ಕ್ರ್ಯಾಕ್ ಅಷ್ಟೇ ಅದೆಲ್ಲ ಅಲ್ಲ ಗ್ಯಾಪ್ ಕಾಣ್ತಾವ ಅದೇ ನೋಡ್ತೀನಿ ಬಿಡೋವಾಗಿಂದ ಮೇಲ್ಗಡೆ ಎತ್ತಾವ್ ನೋಡ್ಕೋಬಹುದು ಬಿಡೋ ಗ್ಯಾಪ್ ಗಳಿದಾವ್ ತೋರಿಸ್ತೀನಿ ಈ ತರ ಏನ್ ಒಳ್ಳೆ ಬಾವಿಗಳಿದ್ದಂಗೆ ಇರುತ್ತೆ ಇದ್ರದ್ದು ಬ್ಯಾಟ್ರಿ ಒಂದೊಂದೆಲ್ಲ ಸಮಸ್ಯೆ ಅವತ್ತೊಂದ್ಸರಿ ಬಂದವ್ರು ವಾಪಸ್ ಹೋಗಿ ಎತ್ಕೋಗೋರ್ ನಮ್ದು ಏನ್ ಮಾಡೋಣ ಸಂತೋಷ ಚಿಚ್ಚಕನ ಮುಲಾಜನ್ ಚಿಚ್ಚಕ್ ಕಳ್ತೀನಿ ನೀ ಎಮರ್ಜೆನ್ಸಿಗೆ ಇದರಿಂದ ಫೋನ್ ಕನೆಕ್ಟ್ ಮಾಡೋದು ಒಂದು ಇಟ್ಕೊಂಡು ಜಸ್ಟ್ ಕನೆಕ್ಟ್ ಉಳ್ಳಪ್ಪ ನೋಡ ನಮ್ಮ ಮಾನಣ ಎಲ್ಲ ಇಟ್ಕೊಂಡವನೆ ಚೆನ್ನಾಗಿ ಮಾಡ್ತಾನೆ ಎಡ್ಗಾಲಲ್ಲಿ ತೋರ್ಸ್ಬಿಟ್ಟು ಬಿಯರ್ ಕುಡ್ಕೊಂಡ್ ಕುತ್ಕೊಂಡಿದ್ದ ನೀರ್ ಬಿದ್ದಿದೆ ಒಳ್ಳೆ ನೀರ್ ಬಿದ್ದಿದೆ ಬಿಯರ್ ಹಿಂಗ್ ಕೈಲಿ ಇಟ್ಕೊಂಡೇನೆ ಹಿಂಗ್ ಇಟ್ಕೊಂಡೆ ಬರ್ತಾರೆ ಕುಡ್ಕೊಂಡು ಅವ್ರು ಹೋದ್ರೆ ಅಷ್ಟೇ ನಾವು ಹೋದ್ರೆ ಅಷ್ಟೇ ಕೆಲ್ಸಕ್ಕೆ ತರ್ಸ್ಬಿಡ್ತಾರೆ ಹಿಂದೆ
ಇವ್ರು ಆನಂದ ತೋಟಕ್ಕೆಲ್ಲ ಬಂದಿದ್ರು ಮೋಟರ್ ಬಿಡಕ್ಕೆಲ್ಲ ಅಷ್ಟೇ ಆಯ್ತಾ. ಲಾಸ್ಟಾ ಯಾವ್ದು ಗ್ಯಾಪ್ ಇಲ್ಲ ಅಣ್ಣ ಕೆಳಗೆ. ಅವೆರಡೇ ಗ್ಯಾಪ್ ನಿಮ್ಗೆ. ಕೇಸಿಂಗ್ ಹತ್ರ ಒಂಚೂರು ಬೀಳ್ತೈತೆ. ಹಾ ಸಾಕು ನೋಡು. ಎಷ್ಟಿದೆ ನೋಡೋದಪ್ಪ. 816 ಅಡಿ, 470 ಅಡಿ ಕರೆಕ್ಟ್ ಇರೋದು. ಗಾಡಿ ಚಾರ್ಜ್ ಆಯ್ತೇನಪ್ಪ ಇವ್ರದ್ದು? ಅದೇ ಎತ್ಕೊ ಬಂದೀನಿ, ಏನಾಯ್ತು ಟ್ರಾನ್ಸ್ಫಾರ್ಮ್ಗೆ ಹಾಕ್ಬಿಡಿ. ನೀವು ಹಾಕತ್ತೀರಿ ಕೇಬಲ್. ನಾನು ಅಂತ ಸುತ್ತಲಮ್ಮ ಕೇಬಲ್ ಸುತ್ತ. ಹಾ 294 964 ಅಡಿ, 65 ಅಡಿ. ಮುಚ್ಕೊಂಡ್ಬಿಟ್ಟದ. ಇನ್ 20 ಅಡಿ ಮುಚ್ಕೊಂಡ್ಬಿಟ್ಟದ. ಅದೇ ಮಾಮೂಲಿ ಮಣ್ಣ್ ಬಂದು ಮುಚ್ಕೊಳತ್ತಲ್ಲ. ಮುಚ್ಕೊಂಡಿತ್ತು ಎತ್ಬಿಡು. ಅದೇ ಅದೊಂದು ಗ್ಯಾಪ್ ತೋರಿಸಿರಿ ನನಗೆ.